ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯು ಕೆ ಹೋಮ್ ಕುಕ್ ಚಾನಲ್. ನೀವೇನು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಹೆಲ್ದಿ ಆಗಿರೋ ರೆಸಿಪಿ ಪಾಲಕ್ ರೈಸ್ ಅಥವಾ ಪಾಲಕ್ ಪಲಾವ್ ಮಾಡೋದನ್ನು ನೋಡೋಣ. ಮೊದಲಿಗೆ ನಾನು ಒಂದು ಸ್ವಲ್ಪ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದಕ್ಕೆ 1 ಸೂಡಾಗುವಷ್ಟು ಪಾಲಕನ್ನು ಹಾಕಿ ಇದನ್ನು ಬಿಸಿ ನೀರಲ್ಲಿ ನೆನೆಸಿ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ 2 ನಿಮಿಷ ಬೇಯ್ದ ಮೇಲೆ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಬಿಡಿ. ತಣ್ಣಗಾದ ಮೇಲೆ ಪಾಲಕನ್ನು ಜಾರಲ್ಲಿ ಹಾಕಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ 3-4 ಹಸಿಮೆಣಸಿನ್ಕಾಯಿ ಹಾಕಿ 3-4 ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಪೇಸ್ಟಾಗಿ ಮಾಡ್ಕೊಳ್ಳಿ. ಈ ಥರ ಈಗ ಕುಕ್ಕರಲ್ಲಿ 4-5 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ. ತುಪ್ಪದಿಂದ ಟೇಸ್ಟ್ ಇನ್ನೂ ಜಾಸ್ತಿ ಚೆನ್ನಾಗಿ ಬರುತ್ತೆ. 1 ಚಮಚ ಆಗುವಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿ 1-2 ಲವಂಗ, 1 ದಾಲ್ಚಿನ್ನಿ, 4 ಮೆಣಸು ಮತ್ತು 1 ಪಲಾವ್ ಎಲೆಯನ್ನು ಹಾಕಿ ಇದನ್ನೆಲ್ಲ ಒಂದು 30 ಸೆಕೆಂಡ್ಸಾಗಿ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಾಜುವನ್ನು ಹಾಕಿ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. 1 ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ 1 ಕಟ್ ಮಾಡಿರೋ ಆಲೂಗಡ್ಡೆಯನ್ನು ಹಾಕಿ 1 ಕಟ್ ಮಾಡಿರೋ ಗಜರಿಯನ್ನು ಹಾಕಿ ಇದನ್ನೆಲ್ಲ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಮಾಡಿರೋ ಪಾಲಕ್ ಪೇಸ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು 2-3 ನಿಮಿಷ ಬೇಯಿಸ್ಕೊಳ್ಳಿ, ಕುದಿಸ್ಕೊಳ್ಳಿ. ಮತ್ತು 1 ಕಪ್ ಆಗುವಷ್ಟು ನೆನೆಸಿರೋ ಅಕ್ಕಿಯನ್ನು ಹಾಕಿ. ಇಲ್ಲಿ ನಾನು 30 ನಿಮಿಷ ಅಕ್ಕಿ ನೆನೆಸಿದೆ. 1 ಕಪ್ ಆಗುವಷ್ಟು ಅಕ್ಕಿಗೆ 2 ಕಪ್ ಆಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಚಮಚ ಧನಿಯಾ ಪೌಡ್ರ್, ಅರ್ಧ ಚಮಚ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪನೇ ಕಸೂರಿ ಮೆಥಿ ಹಾಕಿ ಮತ್ತು ಮುಚ್ಚಳ ಮುಚ್ಚಿ 2 ವಿಸಲ್ ಆಗೋವರೆಗೂ ಕುದಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಜಂಟಲಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾಲಕ್ ರೈಸ್ ಮಾಡೋದು ಎಷ್ಟು ಸುಲಭ ಅಂಥೇಳಿ. ಇದು ನೀವು ಲಂಚ್ ಬಾಕ್ಸ್ಗಾದರೂ ಮಾಡ್ಬೋದು, ಮುಂಜಾನೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.